ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಟು ಸಂಡೇ. ಲಾಸ್ಟ್ ವಿಡಿಯೋದಲ್ಲಿ ನಾನು ಲಾಸ್ಟ್ ವೀಕಲ್ಲಿ ಒಂದು ನನ್ನ ಕಿರುಪರಿಚಯದೊಂದಿಗೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೆ. ಆ ಕಿರುಪರಿಚಯ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ನ 1 by 1 ಡೈಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಿಬಿಟ್ಟು, ಅದೇ ರೀತಿ ಆ ಶಾರ್ಟ್ಸಲ್ಲಿ ಇರೋ ಇನ್ಫಾರ್ಮೇಷನ್ನ ಫುಲ್ ವಿಡಿಯೋದಲ್ಲಿ ನೆಕ್ಸ್ಟು ಆ ಟಾಪಿಕ್ ಕ್ಲೋಸ್ ಆದಮೇಲೆ ನಾನು ಮಾಡ್ತೀನಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ ಥರನೇ ಆ ಶಾರ್ಟ್ಸ್ನೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮೊದಲನೇದಾಗಿ ಪರ್ಸನಲ್ ಲೋನ್ ತೊಗೋಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಎಲಿಜಿಬಿಲಿಟಿ ಏನು ಅಂತಂದರೆ ಅರ್ಹತೆ ಅಂತ ಕರಿತೀವಿ. ಅರ್ಹತೆ ಅಂದರೆ ಈಗ ಪರ್ಸ್ನಲ್ ಲೋನ್ ಅನ್ನೋದು ಸ್ಯಾಲ್ರಿಡ್ ಪೀಪಲ್ಗೆ ಮಾತ್ರ ಕೊಡ್ತಾರೆ, ಬೇರೆ ಯಾರಿಗೂ ಕೊಡೋಲ್ಲ. ಕೆಲವರು ನಾರ್ಮಲಾಗಿ ನನ್ನ ಹತ್ರ ಬರ್ತಾ ಇರ್ತಾರೆ ಇನ್ಫಾರ್ಮೇಷನ್ಗೆ, ಏನಂತಂದರೆ ನನಗೂ ಪರ್ಸ್ನಲ್ ಲೋನ್ ಕೊಡಿಸಿ ಅಂತ. ಪರ್ಸ್ನಲ್ ಲೋನ್ ಅನ್ನೋದು ಒಬ್ಬ ಕೆಲಸಗಾರರಿಗೆ ಮಾತ್ರ ಕೊಡ್ತಾರೆ. ಎಕ್ಸಾಂಪಲ್ಲು, ಅವರು ಗೌರ್ಮೆಂಟ್ ಆಫೀಸಲ್ಲಿ, ಪಬ್ಲಿಕ್ ಸೆಕ್ಟ್ರಲ್ಲಿ, ಪ್ರೈವೇಟ್ ಸೆಕ್ಟ್ರಲ್ಲಿ ಅಥವಾ ಯಾವುದೇ ಕೆಲಸದಲ್ಲೇ ಆಗಲಿ ಕೆಲಸ ಮಾಡ್ತಾ ಇರಬೇಕು. ಪ್ರತಿ ತಿಂಗಳೂ ಅವ್ರಿಗೆ ಇಂತಿಷ್ಟಂತೂ ಸಂಬಳ ಅನ್ನೋದು ಬರ್ತಾ ಇರಬೇಕು. ಹಂಗಿದ್ದಾಗೆ ಅವ್ರನ್ನ ಸ್ಯಾಲ್ರಿಡ್ ಪರ್ಸನ್ ಅಂತೇಳಿ ನಾವಿಲ್ಲಿ ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಇದೇ ಥರ ಕನ್ಸಿಡರ್ ಮಾಡೋಕ್ಕೆ ಲೋನ್ ಕಂಪ್ನಿಗಳು ಕೂಡ ಏನು ಮಾಡ್ತವೆ, ಸ್ಯಾಲರಿಡ್ ಪೀಪಲ್ನ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿಬಿಟ್ಟು ಅವ್ರ ಡೇಟಾ ತೊಗೊಂಡು ಕಾಲ್ ಮಾಡಿ, ಈಗ ನಾರ್ಮಲಾಗಿ ನೀವು ಬ್ಯಾಂಗ್ಳೂರಲ್ಲಿ ಸರೌಂಡಿಂಗ್ಲಿರೋರು ಗೊತ್ತಿರುತ್ತೆ, ಪರ್ಸ್ನಲ್ ಲೋನ್ ತೊಗೊಳ್ಳೋಕ್ಕೆ ಯಾರು ಬ್ಯಾಂಕಲ್ಲಿ ಹೋಗಿ ಅಥವಾ ಪರ್ಸನ್ನ ಮೀಟ್ ಮಾಡಿ ಪರ್ಸ್ನಲ್ ಲೋನ್ ಅಪ್ಲೈ ಮಾಡಲ್ಲ. ಯಾಕಂದರೆ ಇದು ನಾರ್ಮಲಿ ಗೌರ್ಮೆಂಟ್ ಅಪ್ಲಿಕೇಶನ್ ಅಲ್ವಾ, ನಾವು ಇದರಲ್ಲಿ ವೆಬ್ಸೈಟಲ್ಲಿ ಹಾಕೋಕ್ಕೆ. ಸ್ಯಾಲ್ರಿಡ್ ಡೀಟೇಲ್ಸ್ ಎಲ್ಲ ಏನಾಗುತ್ತೆ, ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಅಂದರೆ ಒಂದು ಕಂಪ್ನಿಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನು ಲೋನ್ ಕಂಪ್ನಿಗಳು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋ HR ಅಥವಾ ಯಾರಾದರೂ ಮುಖ್ಯಸ್ಥರು ಇರ್ತಾರಲ್ವ, ಅವ್ರನ್ನ ಭೇಟಿಯಾಗಿ ನಿಮ್ಮ ಡೀಟೇಲ್ಸ್ನ, ನೀವೇನು ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗೆಲ್ಲ ಎಷ್ಟೆಷ್ಟು ಸಂಬಳ ಇದೆ, ಎಷ್ಟೆಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ, ಇವನ್ನೆಲ್ಲ ತಿಳ್ಕೊಂಡು ಡೇಟಾ ಕಲೆಕ್ಟ್ ಮಾಡಿ ನಿಮಗೆ ಮಾಮೂಲಿ ಟೆಲಿಕಾಲರ್ಸ್ ಥ್ರೂ ನಿಮಗೆ ಕಾಲ್ ಮಾಡಿಸ್ತಾರೆ. ನೋಡಿ, ಕೆಲವರು ಲೇಡೀಸ್ ಯಾರಾದರೂ ಕಾಲ್ ಮಾಡಿರ್ತಾರೆ ಒಂದು ಟೈಮಲ್ಲಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಸರ್ ನಿಮಗೆ ಪರ್ಸನಲ್ ಏನಾದರೂ ನೀಡಿತ್ತಾ, ಬೇಕಾಗಿತ್ತಾ, ನಾವು ಮಾಡಿಕೊಡ್ತೀವಿ ಅಂತ. ಸೊ ಇದೇ ರೀತಿ ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ನಿಮಗೆ ಕಾಲ್ ಮಾಡಿಬಿಟ್ಟು ಈ ಥರ ಪರ್ಸನಲ್ ಲೋನ್ ಆಫರ್ ಇದೆ ತಗೊಳ್ಳಿ ಅಂತಾರೆ. ಇಲ್ಲ ನಮಗೆ ಅವಶ್ಯಕತೆ ಇತ್ತು ಅಂದರೆ ನಾವೇ ಯಾವುದಾದ್ರು ನಿಮಗೆ ಗೊತ್ತಿರೋ ಕಂಪ್ನಿಗಳಿಗೆ ವಿಸಿಟ್ ಮಾಡಿ ಪರ್ಸ್ನಲ್ ಲೋನ್ನ ಅಪ್ಲೈ ಮಾಡ್ಕೋಬೋದು. ಬಟ್ ಯಾರು ಎಲಿಜಿಬಿಲಿಟಿ, ಬರೀ ಸ್ಯಾಲ್ರಿಡ್ ಪರ್ಸನ್ನು ಮಾತ್ರ ಪರ್ಸ್ನಲ್ ಲೋನ್ಗೆ ಎಲಿಜಿಬಿಲಿಟಿ. ನೋಡಿ, ಈಗ ಎರಡನೇ ಟಾಪಿಕ್ ಬಂದ್ಬಿಟ್ಟು KYC ಡಾಕ್ಯುಮೆಂಟ್ಸು. KYC ಡಾಕ್ಯುಮೆಂಟ್ಸ್ ಅಂದರೆ ನೋ ಯುವರ್ ಕಸ್ಟಮರ್ ಅಂತ. ಸೊ ಇವಾಗ ಎಲ್ಲರಿಗೂ KYC ಅಂದರೆ ಈಗ ಎಲ್ಲರಿಗೂ ಐಡಿಯಾ ಇದೆ. KYC ಡಾಕ್ಯುಮೆಂಟ್ಸಲ್ಲಿ ನಾವು ಪರ್ಸ್ನಲ್ ಲೋನ್ ಪಡಿಬೇಕು ಅಂದರೆ ಬೇಕಾಗಿರೋದು KYC ಡಾಕ್ಯುಮೆಂಟ್ಸಲ್ಲಿ ಮೊದಲನೇದು ಆಧಾರ್. ಸೊ ಸಾಮಾನ್ಯವಾಗಿ ಎಲ್ಲ ಪ್ರತಿ ಭಾರತೀಯ ಮತ್ತು ಮಹಿಳಾ ಪುರುಷರ ಜೊತೆ ಆಧಾರ್ ಕಾರ್ಡ್ ಅನ್ನೋದು ಇದ್ದೇ ಇದೆ. ಯಾಕಂದರೆ ಇವತ್ತು ಹುಟ್ಟಿದ 3 ವರ್ಷದ ಅಥವಾ 2 ವರ್ಷದ ಮಗು ಕೂಡ ಆಧಾರ್ ಕಾರ್ಡ್ನ ಮಾಡಿಸ್ತಾ ಇದ್ದಾರೆ. ಸೊ ಈ ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ ಆಗಿರುತ್ತೆ ಲೋನ್ ಪಡಿಬೇಕು ಅಂದರೆ. ಅದೇ ರೀತಿ ಪ್ಯಾನ್ ಕಾರ್ಡ್, ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕರೀತಾರೆ. ನಮಗೆ ಕಂದಾಯ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಪ್ಯಾನ್ ಕಾರ್ಡ್ನ ಅಪ್ಲೈ ಮಾಡಿ ಕೊಡ್ತಾರೆ. 18 ವರ್ಷ ತುಂಬಿರಬೇಕು. ಸೊ ನೀವು ಕೆಲಸಕ್ಕೆ ಜಾಯ್ನ್ ಆಗ್ತಿರಲ್ಲ ಕಂಪ್ನಿ, ಆ ಕಂಪ್ನಿ ಕೂಡ ಇವೆರಡನ್ನ ತಗೊಳ್ಳುತ್ತೆ ಜಾಯ್ನಿಂಗ್ ಟೈಮಲ್ಲಿ. ಏನಕ್ಕೆ ಅಂತಂದರೆ ಇವೆರಡು ಭಾಳ ಪ್ರಾಮುಖ್ಯವಾಗಿರ್ತದೆ ನಮ್ಮ ಲೈಫಲ್ಲಿ. ಎಲ್ಲೇ ಹೋದರೂ ಆಧಾರ್ ಪ್ಯಾನ್ ಅನ್ನೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಒಂದು ಬ್ಯಾಂಕ್ ಖಾತೆ ತೆಗೆಯೋಕ್ಕೆ ಕೂಡ ಇವೆರಡು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ಯಾನ್ ಕಾರ್ಡ್ನ ನಾವು ಮೇನಾಗಿ ಪ್ಯಾನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ನೋಡಬೇಕಾಗಿರೋದೇನು ಅಂದರೆ ನಿಮ್ಮ ನೇಮ್, ನಿಮ್ಮ ಹೆಸರು, ನಿಮ್ಮ ದಿನಾಂಕ ಎರಡೂ ಪ್ಯಾನ್ ಆಧಾರ್ ಕಾರ್ಡಲ್ಲಿ ಸೇಮ್ ಬರಬೇಕು. ಇಲ್ಲ ಅಂದರೆ ಏನಾಗುತ್ತೆ, KYC ಮಿಸ್ಮ್ಯಾಚ್ ಆಗುತ್ತೆ. KYC ಮಿಸ್ಮ್ಯಾಚ್ ಆದರೂ ಕೂಡ ಪರ್ಸ್ನಲ್ ಲೋನ್ ಕಂಪ್ನಿಗಳು ಲೋನನ್ನು ಕೊಡೋಕ್ಕೆ ಮುಂದೆ ಬರೋಲ್ಲ. ಸೊ ಹಂಗಾಗಿ ಆಧಾರ್ ಪ್ಯಾನ್ ಅನ್ನೋದು ಖಂಡಿತವಾಗಿ ನಿಮ್ಮ ಹತ್ರ ಇರಬೇಕು. ಅದರಲ್ಲಿ ಮಾಹಿತಿ ಕೂಡ ಎರಡರಲ್ಲೂ ಸರಿಯಾಗಿರಬೇಕು. ಸೊ ಮೂರನೇದು ಮೇಲ್ ID. ಸೊ ಮೊಬೈಲ್ ID ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ಮೊಬೈಲಲ್ಲಿರೋ ಪ್ರತಿಯೊಬ್ಬರ ಮೇಲ್ ID ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಆ ಮೇಲ್ IDನ ಲೋನ್ ಕಂಪ್ನಿಗೆ ನೀಡಬೇಕಾಗುತ್ತೆ. ಅದ್ರ ಜೊತೆ ಫೋನ್ ನಂಬರ್, ಮೊಬೈಲ್ ನಂಬರ್ ಕೂಡ ಅಷ್ಟೇ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಬಟ್ ಈ ಮೊಬೈಲ್ ನಂಬರ್ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲೇಬೇಕು ಅನ್ನೋ ಥರ ನೋಡ್ಕೊಳ್ಳಿ. ಯಾಕೆ ಅಂದರೆ ಆಧಾರ್ಗೆ ಫೋನ್ ನಂಬರ್ ಲಿಂಕ್ ಇದ್ರೇ ಇವತ್ತು ಆಧಾರ್ನ ಕೂಡ ವ್ಯಾಲಿಡೇಟ್ ಮಾಡೋಕ್ಕಾಗ್ತಾಯಿದೆ. ನಿಮ್ಮ ಫೋನ್ ನಂಬರ್ನ ಕೂಡ ವ್ಯಾಲಿಡೇಟ್ ಮಾಡ್ತಾಯಿದ್ದಾರೆ. ಯಾವುದ್ರ ಕಡೆಯಿಂದ? OTP ಕಡೆಯಿಂದ. ಸೊ ಆಧಾರ್ ಲಿಂಕ್ ಇರೋ ಫೋನ್ ನಂಬರ್ಗೆ ನೀವು ಆಧಾರ್ ಲಿಂಕ್ ಇರೋ ನಂಬರ್ಗೆ OTP ಕಳಿಸಿದ್ರೇ ಲೋನ್ ಅಪ್ಲಿಕೇಶನ್ ಮುಂದೆ ಹೋಗುತ್ತೆ. ಇದು ಎಲ್ಲ ಪ್ರಸ್ತುತ ಎಲ್ಲ ಲೋನ್ ಕಂಪ್ನಿಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾವೆ.
ಸೊ KYC ಡಾಕ್ಯುಮೆಂಟ್ಸಲ್ಲಿ ಆಧಾರ್, ಪ್ಯಾನು, ಮೇಲ್ ಐ ಡಿ, ಫೋನ್ ನಂಬರ್ ಈ 4 ಡಾಕ್ಯುಮೆಂಟ್ಸ್ ಇದ್ದರೆ ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ, ಈಗ ಮೂರನೇದಾಗಿ ನಮಗೆ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಏನು ಅಂತಂದರೆ ಅಡ್ರೆಸ್ ಪ್ರೂಫು ಮತ್ತು ಓನ್ ಹೌಸ್ ಪ್ರೂಫ್ ಆರ್ ರೆಂಟ್ ಹೌಸ್ ಪ್ರೂಫ್ ಅಂತ ಇದೆ. ನೋಡಿ, ಏನು ಅಡ್ರೆಸ್ ಪ್ರೂಫ್ ಅಂತಂದರೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಆ ಕೆಲಸ ಮಾಡ್ತಿರೋ ಕಂಪ್ನಿ ಎಲ್ಲಿರುತ್ತೋ ನಾವು ಅಲ್ಲೇ ಏನಾದರೂ ನಿವಾಸ ಇದ್ದರೆ, ಎಕ್ಸಾಂಪಲ್ ನೋಡಿ, ನಾನೀಗ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಪರ್ಸ್ನಲ್ ಲೋನ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಕಂಪ್ನಿ ಕೇಳುತ್ತೆ ಅಡ್ರೆಸ್ ಪ್ರೂಫ್ ಏನು ಕೊಡ್ತೀರಾ ಅಂತ. ಸೊ ನಾನಿರೋದು ನನ್ನ ಊರು ಬೇರೆ, ಆ್ಯಕ್ಚುಲಿ ನನ್ನ ಊರು ಬಳ್ಳಾರಿ, ಓಕೆ, ನನ್ನ ಊರು ದಾವಣಗೆರೆ ಬೇರೆ ಆಗಿರುತ್ತೆ. ಬಟ್ ನಾನು ಕೆಲಸದ ನಿಮಿತ್ತ ಅಲ್ಲಿ ಬಂದಿರ್ತೀನಿ. ಸೊ ಬಟ್ ನಾನು ಲೋನ್ ಅಪ್ಲೈ ಮಾಡಿದಾಗ ಕಂಪನಿ ನೀವು ಎಲ್ಲಿದೆಯಾ ಆ ಮನೆಗೆ ಸಂಬಂಧಪಟ್ಟಿರೋದು ಅಡ್ರೆಸ್ ಪ್ರೂಫ್ನ ಕೊಡಿ ಅಂತ ಕೇಳಿದಾಗ ನಾವೇನು ಕೊಡಬೇಕು ಅಂತಂದರೆ, ನೋಡಿ, ನಾವು ಬೇರೆ ಊರಿಂದ ಬೇರೆ ಊರಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಹತ್ರ ನಾರ್ಮಲಾಗಿ ಬಾಡಿಗೆಗೆ ಇದ್ದೇ ಇರ್ತೀವಲ್ಲ, ಬಾಡಿಗೆ ಇದ್ದರೆ ರೆಂಟಲ್ ಅಗ್ರಿಮೆಂಟ್ನ ಕೊಡಬೇಕಾಗುತ್ತೆ, ಓಕೆ. ಅಥವಾ ನಾವು ಗ್ಯಾಸ್ ಕನೆಕ್ಷನ್ ಏನಾದರೂ ತೊಗೊಂಡಿದ್ರೆ, ಬಾಡಿಗೆ ಮನೆಗೆ ಬಂದು ಕೂಡ ಆ ಮನೆಗೆ ಗ್ಯಾಸ್ ಕನೆಕ್ಷನ್ ತೊಗೊತಾರಲ್ವ, ಗ್ಯಾಸ್ ಕನೆಕ್ಷನ್ ತೊಗೊಂಡ್ರೆ ಆ ಮನೆಗೆ ಸಂಬಂಧಪಟ್ಟಿರೋ ಗ್ಯಾಸ್ ಕನೆಕ್ಷನ್ನ ಕೊಡ್ಬೋದು. ಮತ್ತು ನಾವು ಯಾವ ಮನೆಯಲ್ಲಿ ಬಾಡಿಗೆ ಇರ್ತೀವಲ್ಲ ಆ ಬಾಡಿಗೆ ಮನೆಗೆ ಸಂಬಂಧಪಟ್ಟಿದ್ದು ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕೊಡ್ಬೋದು. ಸೊ ಇದು ಅಡ್ರೆಸ್ ಪ್ರೂಫ್ ಆಗುತ್ತೆ. ಇನ್ನೂ ಕೆಲವರು ಕೇಳ್ತಾರೆ, ನಂದು ಸೇಮ್ ಊರಲ್ಲೇ ಅದೇ ಊರಲ್ಲೇ ಇದ್ದೀನಿ, ಆಧಾರ್ ಕಾರ್ಡಲ್ಲೆಲ್ಲ ಅದೇ ಅಡ್ರೆಸ್ ಇದೆ, ವೋಟರ್ ಐ ಡಿಯಲ್ಲಿ ಅದೇ ಅಡ್ರೆಸ್ ಇದೆ, ಡ್ರೈವಿಂಗ್ ಲೈಸೆನ್ಸಲ್ಲಿ ಅದೇ ಅಡ್ರೆಸ್ ಇದೆ, ಪರವಾಗಿಲ್ವಾ ಅಂತ. ಖಂಡಿತ 100% ನಡೆಯುತ್ತೆ. ಆವಾಗ ನೀವು ಈ ರೆಂಟಲ್ ಅಗ್ರಿಮೆಂಟು ಇವೆಲ್ಲ ಏನೂ ಕೂಡ ಅವಶ್ಯಕತೆ ಇರೋಲ್ಲ. ಜಸ್ಟ್ ನೀವು ಆಧಾರ ಕೊಟ್ಟಿರ್ತೀರಲ್ವ, ಅದೇ ಆಧಾರಲ್ಲಿ ಯಾವ ಅಡ್ರೆಸ್ ಇರುತ್ತೋ ಅದೇ ಆಧಾರ್ ಅಡ್ರೆಸ್ನ ಕನ್ಸಿಡರ್ ಮಾಡ್ತಾರೆ ಲೋನ್ ಕಂಪನಿ. ಸೊ ಏನಕ್ಕೆ ಈ ಅಡ್ರೆಸ್ ಪ್ರೂಫ್ ಕೊಡಬೇಕು ಅಂತಂದರೆ, ನಾವು ಲೋನ್ ಅಪ್ಲೈ ಮಾಡಿದಾಗ ನಮಗೆ ಅಪ್ರೂವಲ್ ಏನಾದರೂ ಲೋನ್ ಬಂತು ಅಂದರೆ ಆ ಪ್ರಾಸೆಸ್ಸಲ್ಲಿ ನಾವಿರೋ ಮನೆಯನ್ನು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ ವಿಸಿಟ್ ಮಾಡ್ತಾರೆ? ನಮಗೂ ಕೊಡೋ 1 ಲಕ್ಷ 2 ಲಕ್ಷಕ್ಕೆ ಲೋನ್ಗಳಿಗೆ ಮನೆ ಎಲ್ಲ ತೋರಿಸ್ಬೇಕಂತಂದರೆ 100% ತೋರಿಸ್ಬೇಕು. ಇದು ಏನಕ್ಕೆ ಅಂದರೆ, ಈ ಕಂಪ್ನಿ ನಮ್ಗೆ ಯಾವ ಕಂಪ್ನಿ ಲೋನ್ ಕೊಡ್ತಾರಲ್ಲ ಆ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೆ. ನೀವು ಯಾವ ಸ್ಥಳದಲ್ಲಿ ವಾಸ ಇದ್ದೀರಾ, ಫ್ಯಾಮಿಲಿ ಜೊತೆ ಇದ್ದೀರಾ, ಬ್ಯಾಚುಲರ್ ಆಗಿದ್ದೀರಾ, ಅಥವಾ PGಯಲ್ಲಿ ಉಳ್ಕೊಂಡಿದ್ದೀರಾ, ಮತ್ತು ಅಥವಾ ಸುಳ್ಳು ಇನ್ಫಾರ್ಮೇಷನ್ ಏನಾದರೂ ಕೊಟ್ಟು ಲೋನ್ ತೊಗೊತಾ ಇದ್ದೀರಾ ಅಂತ ಒಂದು ಕನ್ಫರ್ಮೇಷನ್ಗೆ ಅವರು ಮನೆ ವಿಸಿಟ್ ಮಾಡಿಬಿಟ್ಟು ನಿಮಗೆ ಅಡ್ರೆಸ್ ಪ್ರೂಫ್ ಎಲ್ಲಿ ಇರ್ತೀರಲ್ಲ ಆ ಮನೆಗೆ ಸಂಬಂಧಪಟ್ಟ ಅಡ್ರೆಸ್ ಪ್ರೂಫ್ನ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಲೋನ್ನ ಪ್ರಾಸೆಸ್ನ ಕಂಟಿನ್ಯೂ ಮಾಡ್ತಾರೆ. ಓಕೆ, ಈಗ ನೆಕ್ಸ್ಟ್ ಟಾಪಿಕ್ ನೋಡಿ. ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಆದಮೇಲೆ ಪೇ ಸ್ಲಿಪ್ಸ್ ಅಂದರೆ ಗೊತ್ತಿದೆ. ಪೇ ಸ್ಲಿಪ್ಸ್ ಅಂದರೆ ಕೆಲವರು ಸ್ಯಾಲ್ರಿ ಶೀಟ್ ಅಂತ ಕೂಡ ಕರೀತಾರೆ, ಸ್ಯಾಲ್ರಿ ಶೀಟ್ ಅಂತ. ಸೊ ಪೇ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂದರೆ, ನಾವು ಎಲ್ಲಿ ಕೆಲಸ ಮಾಡ್ತೀವಿ ಆ ಕಂಪನಿ ನಿಮಗೆ ಎಷ್ಟು ತಿಂಗಳಿಗೆ ಸಂಬಳ ಕೊಡ್ತಾ ಇದ್ದಾರೆ, ಆ ಮಂತಲ್ಲಿ ನೀವು ಎಷ್ಟು ಕೆಲಸ ಮಾಡಿದ್ದೀರಾ, ಎಷ್ಟು ದಿನ ಅಬ್ಸೆಂಟ್ ಮಾಡಿದ್ದೀರಾ, ಎಷ್ಟು ದಿನ ಪ್ರೆಸೆಂಟ್ ಆಗಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಿಬಿಟ್ಟು ಕಂಪನಿ ಹೆಸರು ಕೂಡ ಪೇ ಸ್ಲಿಪ್ಪಲ್ಲಿ ಸಿಗುತ್ತೆ. ಅದ್ರ ಜೊತೆ ನಿಮ್ಮ ಎಂಪ್ಲಾಯ್ ID, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಬ್ಲಡ್ ಗ್ರೂಪು, ಈ ಎಲ್ಲ ಇನ್ಫಾರ್ಮೇಷನ್ ಪೇ ಸ್ಲಿಪ್ಪಲ್ಲಿ ಸಿಗುತ್ತೆ. ಇದು ನಾವು ಲೋನ್ ಕೊಡೋ ಕಂಪ್ನಿಗೆ ಏನು ಯೂಸ್ ಆಗುತ್ತೆ ಅಂದರೆ, ನೀವು ಎಷ್ಟು ಸ್ಯಾಲ್ರಿ ತೊಗೊತಾ ಇದ್ದೀರಾ ಪರ್ ಮಂತ್, ಅದು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ, ಎಷ್ಟು ದಿನ ವರ್ಕ್ ಮಾಡ್ತಾ ಇದ್ದೀರಾ, ಎಕ್ಸ್ಟ್ರಾ ಏನಾದರೂ ಇನ್ಸೆಂಟಿವ್ಸ್ ಅಂದರೆ ಎಕ್ಸ್ಟ್ರಾ ಏನಾದರೂ ಬೋನಸ್ ಏನಾದರೂ ತೊಗೊತಾ ಇದ್ದೀರಾ ಅನ್ನೋದು ನಾವು ಸ್ಯಾಲ್ರಿ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಈ ಸ್ಯಾಲ್ರಿ ಸ್ಲಿಪ್ ಅಥವಾ ಪೇ ಸ್ಲಿಪ್ ಎರಡು ಒಂದೇ. ನಮಗೆ ಬೇಕಾಗಿರುತ್ತೆ 3 ತಿಂಗಳದು. ನಾನು ಮೊದಲೇ ಹೇಳಿದ್ದೆ, ನಾವು ಪರ್ಸನಲ್ ಲೋನ್ ಪಡಿಬೇಕು ಅಂದರೆ ಒಂದು ಕಂಪನಿಯಲ್ಲಿ 6 ತಿಂಗಳು ಮಟ್ಟಿಗೆ ಕೆಲಸ ಮಾಡಿರಬೇಕು ಅಂತ. ಆ 6 ತಿಂಗಳಲ್ಲಿ ಅವ್ರು ಕೇಳೋದು ಎಷ್ಟು? 3 ತಿಂಗಳದು. ಸೊ 3 ತಿಂಗಳು ಪೇ ಸ್ಲಿಪ್ ನಮ್ಮ ಹತ್ರ ಇದ್ದರೆ ನಾವು ಪರ್ಸನಲ್ ಲೋನ್ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ. ಈಗ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಬಂದುಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ. ನೋಡಿ, ಈಗ ನಾವು ಕೆಲಸಕ್ಕೆ ಸೇರಬೇಕಾದ್ರೆ, ಒಂದು ಕಂಪ್ನಿಗೆ ಜಾಯ್ನ್ ಆಗಬೇಕಾದ್ರೆ ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಖಾತೆನ ಕೊಟ್ಟಿರ್ತೀವಿ. ಅದು ಸೇವಿಂಗ್ಸ್ ಇರ್ಬೋದು ಅಥವಾ ಜಾಯಿಂಟ್ ಅಕೌಂಟ್ ಇರ್ಬೋದು, ಯಾವುದೇ ಇರಲಿ ಬ್ಯಾಂಕ್ ಅಕೌಂಟ್ನ ಕೊಡ್ತೀವಿ. ಆ ಬ್ಯಾಂಕ್ ಅಕೌಂಟ್ಗೆ ನಮಗೆ ಪ್ರತಿ ತಿಂಗಳ ಸಂಬಳ ಬರೋದನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ಕೋಬೇಕು. ಯಾಕಂದರೆ ಪರ್ಸ್ನಲ್ ಲೋನ್ ಕೊಡೋ ಕಂಪ್ನಿಗಳು ನಿಮ್ಮ ಸ್ಯಾಲರಿನ ಸಂಬಳನ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ರೇ ಲೋನ್ ಕಂಪನಿಯವರು ಲೋನ್ನ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಪ್ರತಿ ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಯಾವ ಡೇಟಿಗೆ ಸ್ಯಾಲ್ರಿ ಬೀಳ್ತಾ ಇದೆ ಅನ್ನೋದನ್ನು ಫಸ್ಟು ಡೇಟ್ ಕನ್ಫರ್ಮ್ ಮಾಡ್ಕೊತಾರೆ. ಆಮೇಲೆ ಎಷ್ಟು ಅಮೌಂಟ್ ಬೀಳ್ತಾ ಇದೆ ಅನ್ನೋದು ಕಂಪೇರ್ ಮಾಡ್ಕೊತಾರೆ. ಯಾಕೆಂದರೆ ನೀವು ಒಂದು ತಿಂಗಳಲ್ಲಿ 21,000 ಬಂದಿರುತ್ತೆ, ಇನ್ನೊಂದು ತಿಂಗಳು 20,000 ಬಂದಿರುತ್ತೆ. ಸೊ 1,000 ವೇರಿಯೇಷನ್ ಏಕಾಯಿತು ಅಂದರೆ ಲೀವ್ ತೊಗೊಂಡಿದ್ವಿ, ರಜೆ ಹಾಕಿದ್ವಿ, ಕೆಲಸಕ್ಕೆ ಹೋಗಿರಲ್ಲ, ಈ ಥರ ರೀಸನ್ಸ್ನ ಆಮೇಲೆ ನಮಗೆ ಲೋನ್ ಕಂಪ್ನಿಯವ್ರು ಕೇಳಿದ್ರೆ ಕೊಡಬೇಕಾಗುತ್ತೆ. ಅದಾದಮೇಲೆ ಈ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನಮಗೆ ಎಷ್ಟು ತಿಂಗಳದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಕಂಪ್ನಿಗೆ ನೀಡಬೇಕು ಅಂತಂದರೆ ಲೋನ್ ಕಂಪ್ನಿಗೆ 4 ತಿಂಗಳದ್ದು ಕೊಡಬೇಕಾಗುತ್ತೆ. ಸೊ
ಸೊ 4 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಕಂಪ್ನಿ ಕೇಳ್ತಾರೆ. ಏನಕ್ಕೆ ಅಂತಂದರೆ ನಾನು ಮೊದಲೇ ಹೇಳಿದೆ ಆವಾಗಲೇ, ಪೇ ಸ್ಲಿಪ್ನ 3 ತಿಂಗಳದ್ದು ಕೊಡಬೇಕು, 3 ತಿಂಗಳು ಪೇ ಸ್ಲಿಪ್ ಕೊಡಬೇಕು. 4 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಏನಕ್ಕೆ ಕೇಳ್ತಾ ಇದ್ದೀನಿ ಇಲ್ಲಿ ಅಂತಂದರೆ, 3 ತಿಂಗಳು ಸ್ಯಾಲ್ರಿ ಎಷ್ಟೆಷ್ಟು ಬಂದಿದೆ ಅಂತ ಕನ್ಸಿಡರ್ ಮಾಡ್ತಾರೆ. 4 ತಿಂಗಳು ಏನಕ್ಕೆ ಅಂತಂದರೆ 4 ತಿಂಗಳು ಪ್ರೀವಿಯಸ್ ಮಂತಲ್ಲಿ ಏನು ನಾವು ಅಂದರೆ 3 ತಿಂಗಳಾದಮೇಲೆ ಅದಕ್ಕಿಂತ ಹಿಂದಿನ ತಿಂಗಳು ಏನಿರುತ್ತಲ್ವ, ಬೇರೆ ಕಂಪ್ನಿಲೇ ವರ್ಕ್ ಮಾಡಿದ್ರೇನೋ, ಆ ಕಂಪ್ನಿ ಸ್ಯಾಲ್ರಿ ಅದ್ರ ಬಿದ್ದಿದ್ದೇನೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಅಷ್ಟೇ. ಅದಕ್ಕೆ 4 ತಿಂಗಳ ಸ್ಟೇಟ್ಮೆಂಟ್ನ ಇಲ್ಲಿ ಕಂಪ್ನಿಯವ್ರು ಕೇಳ್ತಾರೆ. ಅದರಲ್ಲಿ ಖಾತೆಗಳಲ್ಲಿ 2 ಥರ ಖಾತೆ ಇದೆ. ನಾರ್ಮಲಿ ಎಲ್ಲರೂ ಸೇವಿಂಗ್ಸ್ ಅಕೌಂಟ್ ಕೊಟ್ಟು ಸ್ಯಾಲ್ರಿ ಹಾಕ್ಸ್ಕೊತಾರೆ. ಬಟ್ ಕೆಲವು ಕಂಪ್ನಿಗಳು ತಮ್ಮದೇ ಆದಂಥ ಸ್ಯಾಲರಿ ಅಕೌಂಟ್ನ ಕೊಡ್ತಾರೆ. ನೋಡಿ, ಎಕ್ಸಾಂಪಲ್ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಖಾತೆ ಇರುತ್ತೆ. ನಮ್ಮದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಅಕೌಂಟ್ ಇದೆ. ಆ ಅಕೌಂಟ್ ಇದೆ ಅಂತ ಕೊಡ್ತೀನಿ ಸರ್ ಅಂದರೆ ಅವರು ಬೇಡ, ನಾವೇ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ನಿಮಗೆ ಆ ಅಕೌಂಟ್ಗೆ ಸ್ಯಾಲ್ರಿ ಕ್ರೆಡಿಟ್ ಮಾಡ್ತೀವಿ ಅಂತಾರೆ. ಏನಕ್ಕೆ ಅಂತಂದರೆ ಇದು ತುಂಬ ಒಳ್ಳೆಯದು ನಮಗೆ. ಏನಕ್ಕೆ ಅಂತಂದರೆ ಸ್ಯಾಲ್ರಿ ಅಕೌಂಟಲ್ಲಿ ನಾವು ನಮಗೆ ಬರೋ ಸಂಬಳನ ನೋಡ್ಕೋಬೋದು. ಮತ್ತು ಇದರಲ್ಲಿ ಪರ್ಸ್ನಲ್ ಯೂಸ್ ಮಾಡೋಕ್ಕೆ ಜಾಸ್ತಿ ಅವಕಾಶ ಕೊಡಲ್ಲ ಕಂಪ್ನಿಯವರು. ನಮಗೆ ಸ್ಯಾಲ್ರಿ ಏನು ಬೀಳುತ್ತೋ ಆ ಸ್ಯಾಲ್ರಿನ ಖರ್ಚು ವೆಚ್ಚ ಮಾಡೋಕ್ಕೆ ಮಾತ್ರ ಅಕೌಂಟ್ ಯೂಸ್ ಆಗುತ್ತೆ ಅಷ್ಟೇ. ಬಟ್ ನಾವು ಪರ್ಸ್ನಲಾಗಿ ಏನಾದರೂ ಸೇವಿಂಗ್ಸ್ ಮಾಡ್ಕೋಬೇಕು ಅಂದರೆ ಈ ಅಕೌಂಟನ್ನ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಏನಕ್ಕೆ ಅಂತಂದರೆ ಲೋನ್ ಕೊಡೋ ಕಂಪ್ನಿಯವರು ಸ್ಯಾಲ್ರಿ ಅಕೌಂಟ್ ಇದ್ದರೆ ಲೋನ್ ಅಪ್ರೂವಲ್ಗೆ ಬಹಳ ಬೇಗ ಅಪ್ರೋಚ್ ಆಗ್ತಾರೆ. ಯಾಕೆ ಅಂದರೆ ಸ್ಯಾಲ್ರಿ ಅಕೌಂಟ್ಸಲ್ಲಿ ಬೇರೆ ಬೇರೆ ಯಾವುದೂ ಟ್ರಾನ್ಸಾಕ್ಷನ್ಸ್ ಆ್ಯಡ್ ಆಗೋಲ್ಲ. ಹಂಗಾಗಿ ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿ ಖರ್ಚು ಮಾಡ್ಕೊತೀರ, ಉಳಿದಿದ್ದ ಅಕೌಂಟಲ್ಲಿ ಅಮೌಂಟ್ ಅದರಲ್ಲಿ ಇಟ್ಕೊತೀರ. ಸೊ ಹಂಗಾಗಿ ಅವ್ರಿಗೆ ಸ್ಯಾಲ್ರಿ ಬೀಳೋ ಡೇಟ್ ಆಗಲಿ ಅಮೌಂಟ್ ಆಗಲಿ ಬೇಗ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಯಾಲ್ರಿ ಅಕೌಂಟ್ ಯೂಸ್ ಆಗುತ್ತೆ. ಸೊ ಎಲ್ಲ ಕಂಪ್ನಿಯವರು ಸ್ಯಾಲ್ರಿ ಅಕೌಂಟ್ನ ಕೊಡಲ್ಲ. ಕೆಲವು ಪ್ರಸಿದ್ಧ ಕಂಪ್ನಿಗಳು ಈ ಸ್ಯಾಲ್ರಿ ಅಕೌಂಟ್ನ ಕೊಟ್ಬಿಟ್ಟು ಸ್ಯಾಲ್ರಿನ ಸೇಮ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ಕೊತವೆ. ನೀವು ಈವನ್ ಅವೆಲ್ಲ ಕಂಪ್ನಿಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತೀರೋ ಅಷ್ಟು ವರ್ಷವೂ ಸ್ಯಾಲ್ರಿ ಅಕೌಂಟ್ಗೆ ಸಂಬಳ ಹಾಕ್ತಾರೆ. ಇನ್ ಕೇಸ್ ಕಂಪ್ನಿ ಚೇಂಜ್ ಮಾಡಿದ್ರೆ ಆ ಅಕೌಂಟ್ ಅಲ್ಲಿಗೆ ಡೆಡ್ ಆಗುತ್ತೆ. ಆಮೇಲೆ ಬೇರೆ ಕಂಪ್ನಿಗೆ ಸೇರ್ಕೊತೀರಲ್ವ, ಅಲ್ಲಿ ನಿಮಗೆ ಬೇರೆ ಸ್ಯಾಲ್ರಿ ಅಕೌಂಟನ್ನು ನೀವು ತಗೊಳ್ಬೇಕಾಗುತ್ತೆ. ಅದೇ ಕಂಪ್ನಿಯವರೇ ಕೊಡ್ತಾರೆ. ಇದಕ್ಕೆ ಯಾವುದೇ ಥರ ಚಾರ್ಜಸ್ಸು ಕಂಪ್ನಿಯವರು ಮಾಡಲ್ಲ. ನೋಡಿದ್ರಲ್ಲ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೆ ಈ 4 ಎಲಿಜಿಬಿಲಿಟಿ, 4 ಯಾವುದು ಅಂದರೆ, ಒಂದು ಎಲಿಜಿಬಿಲಿಟಿ, KYC ಡಾಕ್ಯುಮೆಂಟ್ಸು, ಅಡಿಷ್ನಲ್ ಡಾಕ್ಯುಮೆಂಟ್ಸು, ಪೇ ಸ್ಲಿಪ್ಸು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟು. ಈ ಎಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ನೀವು ಪರ್ಸ್ನಲ್ ಲೋನ್ಗೆ ಎಲಿಜಿಬಿಲಿಟಿ ಆಗ್ತೀರಾ. ಇದ್ರ ಜೊತೆ ಮುಖ್ಯವಾಗಿ ಪರ್ಸ್ನಲ್ ಲೋನ್ ಪಡಿಬೇಕು ಅಂತಂದರೆ ಇನ್ನೊಂದು ಎಲಿಜಿಬಿಲಿಟಿ ಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಎಲ್ಲ ವಿವರಗಳ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇತ್ತು, ಏನಾದರೂ ಇನ್ನೂ ನಮಗೆ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ ಅನ್ನೋದಿದ್ದರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಮತ್ತು ಮುಂದಿನ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ನ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.